ಪ್ರವಾಸಿಗರಿಗೆ ಇಲ್ಲ ಸೂಕ್ತ ಶೌಚಾಲಯ ನಿರ್ಮಿಸಿ ವರ್ಷ ಕಳೆದ್ರೂ ಕೂಡ ಬಳಕೆಯ ಭಾಗ್ಯ ಸಿಗ್ತಾ ಇಲ್ಲ. ಬಳಕೆ ಆಗದೆ ತುಕ್ಕು ಹಿಡಿದ ಮ್ಯೂಸಿಯಂನ ಶೌಚಾಲಯ. ಮ್ಯೂಸಿಯಂಗೆ ಸಾಕಷ್ಟು ಜನರು ಬರ್ತಾ ಇರ್ತಾರೆ, ಬಟ್ ಅಂಥವರಿಗೆ ಬಳಸೋದಕ್ಕೆ ಅಂತ ಶೌಚಾಲಯ ಇಲ್ಲ. ಶೌಚಾಲಯ ನಿರ್ಮಾಣ ಆಗಿ 1 ವರ್ಷ ಆದ್ರೂ ಕೂಡ ಅದನ್ನಿನ್ನೂ ಓಪನ್ ಮಾಡಿಲ್ಲ. ಬಳಕೆ ಆಗದೇನೆ ತುಕ್ಕು ಹಿಡಿದಿದೆ ಮ್ಯೂಸಿಯಂನಲ್ಲಿ ಇರುವಂತ ಶೌಚಾಲಯ. ಬಾಗಲಕೋಟೆ ಜಿಲ್ಲೆ ನವನಗರದ ಮ್ಯೂಸಿಯಂನ ದುಸ್ಥಿತಿ. ಅಲ್ಲಿರುವಂತ ಶೌಚಾಲಯವನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ. ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಿಸಿದ್ರು ಕೂಡ ಬಳಕೆ ಆಗ್ತಾ ಇಲ್ಲ. ಸೂಕ್ತ ಶೌಚಾಲಯ ಇಲ್ಲದೆ ಬಯಲು ಪ್ರದೇಶದಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ. ಕಲಾಭವನಕ್ಕೆ ಬಂದಿರುವಂತ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕಲಾಭವನದಲ್ಲಿ ಶೌಚಾಲಯ ಇಲ್ಲದೆ ಇರೋದ್ರಿಂದ ಜನರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ರೀತಿ ಆದ್ರೆ ಬರುವಂತ ಮ್ಯೂಸಿಯಂ ವೀಕ್ಷಣೆಗೆ ಅಂತ ಬರುವಂತವ್ರು ಏನಿದ್ದಾರೆ ಅವರ ಸಂಖ್ಯೆ ಮತ್ತಷ್ಟು ಕ್ಷೀಣಿಸ್ತಾ ಹೋಗುತ್ತೆ. ಒಂದು ಮೂಲಭೂತ ಸೌಕರ್ಯ ಇದೆ ಅಂದ್ರೆ ಎಂಥವರು ಕೂಡ ಎಲ್ಲಿಂದ ಬೇಕಿದ್ರು ಬರ್ತಾರೆ ಮ್ಯೂಸಿಯಂ ವೀಕ್ಷಣೆಗೆ ಅಂತ. ಬಟ್ ಈ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶೌಚಾಲಯ ನಿರ್ಮಿಸಿದ್ರು ಕೂಡ ಆ ಶೌಚಾಲಯ ಇನ್ನೂ ಕೂಡ ಬಳಕೆಗೆ ಯೋಗ್ಯವಾಗಿಲ್ಲ, ಬಳಸ್ತಾ ಇಲ್ಲ ಯಾರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಗುರು, ಈ ರೀತಿಯಾಗಿ ಮ್ಯೂಸಿಯಂನಲ್ಲಿರುವಂತಹ ಒಂದು ಶೌಚಾಲಯವನ್ನ ಕಟ್ಟಿ 1 ವರ್ಷ ಆದ್ರೂ ಕೂಡ ಬಳಕೆ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ, ಇದರಿಂದಾಗಿ ಅಲ್ಲಿ ಮ್ಯೂಸಿಯಂಗೆ ಬರುವಂತ ಜನರ ಸಂಖ್ಯೆ ಕಡಿಮೆ ಆಗ್ತಿರೋದಂತೂ ಸುಳ್ಳಲ್ಲ. ಓಕೆ, ಖಂಡಿತ. ಕಳೆದ 1 ವರ್ಷಗಳಿಂದ ಏನು ಕಟ್ಟಡ ಮಾತ್ರ ಸುಗಮವಾಗಿ ಪ್ರಾರಂಭಿಸಿ ಅಲ್ಲಿ ಕಟ್ಟಡ ತಲೆ ಎತ್ತಿ ನಿಂತಿರುವಂತದ್ದು. ಆದ್ರೆ ಅಲ್ಲಿ ಬರ್ತಕ್ಕಂತ ಪ್ರವಾಸಿಗರಿಗೆ ಸಾಕಷ್ಟು ರೀತಿ ತೊಂದರೆ ಆಗ್ತಿರುವಂತದ್ದು. ಮುಖ್ಯವಾಗಿ ಈ ಭಾಗದಲ್ಲಿ ಅಂದ್ರೆ ಸರಿಸುಮಾರು ಜಿಲ್ಲೆಯಾದ್ಯಂತ ಬರ್ತಕ್ಕಂತ ಅಲ್ಲಿ ಪ್ರವಾಸಿಗರು ಮುಳುಗಡೆ ಸಂತ್ರಸ್ತರ ಒಂದು ಸಮಸ್ಯೆ ಇದ್ದಾಗ ಅಲ್ಲಿರ್ತಕ್ಕಂತ ಹಿಂದಿನ ಯಾವ ರೀತಿ ಮುಳುಗಡೆ ಆದ ಸಂದರ್ಭದಲ್ಲಿ ಬಾಗಲಕೋಟೆ ನಗರ ಇತ್ತು ಅನ್ನುವಂತ ಪ್ರದರ್ಶನಗಳನ್ನ ಅಲ್ಲಿ ಮ್ಯೂಸಿಯಂನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಈ ಭಾಗದ ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರವಾಸಿಗೆ ಬಂದಿರತಕ್ಕಂತ ಕಲಾಭವನ ನೋಡ್ಲಿಕ್ಕೆ ವೀಕ್ಷಣೆ ಮಾಡ್ಲಿಕ್ಕೆ ಬಂದಂತ ಏನು ಜನರಿದ್ದಾರೆ ಅವ್ರ ಜನರಿಗೆ ಏನು ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆಯನ್ನ ಮಾಡ್ಬೇಕಾಗಿತ್ತು. ಇಲ್ಲಿವರೆಗೂ ಕಳೆದ 1 ವರ್ಷಗಳಿಂದ ಅಲ್ಲಿ ಇರ್ತಕ್ಕಂಥ ಕಟ್ಟಡ ನಿರ್ಮಾಣ ಆದ್ರೂ ಅದನ್ನು ಬೀಗ ಹಾಕುವ ಮೂಲಕವಾಗಿ ಅಲ್ಲಿ ಯಾವುದೇ ರೀತಿ ಜನರಿಗೆ ಈ ಶೌಚಾಲಯ ವ್ಯವಸ್ಥೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಸುಮಾರು ಲಕ್ಷ ವೆಚ್ಚದಲ್ಲಿ ಅನುದಾನವನ್ನ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಅದು ಕಟ್ಟಡ ಉದ್ಘಾಟನೆ ಆಗುವಂತ ಭಾಗ್ಯ ಸಿಕ್ಕಿಲ್ಲ ಅನ್ನೋದು ಜನರ ಒಂದ್ ಕಡೆ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು. ಜೊತೆಗೆ ಸಣ್ಣ ಮಕ್ಕಳಾಗಿರ್ಬೋದು, ಇಲ್ಲಿ ಮಹಿಳೆಯರಾಗಿರ್ಬೋದು ಮತ್ತು ವಯಸ್ಕರ ಬಂದಿರತಕ್ಕಂತ ವೃದ್ಧರಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಬಹಿರ್ದೇಶಿಗೆ ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ಅದು ಸಿಟಿ ಒಳಗಡೆ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿರುವಂತದ್ದು. ಅದ್ರ ಮುಖ್ಯವಾಗಿ ಇಲ್ಲಿ ಅಧಿಕಾರಿಗಳು ಯಾಕೆ ಅದನ್ನ ಉದ್ಘಾಟನೆ ಭಾಗ್ಯ ಆಗಿಲ್ಲ ಅಂತದನ್ನ ಅಲ್ಲಿ ಅಧಿಕಾರಿಗಳು ಹೇಳ್ಬೇಕಾಗತ್ತೆ. ಕಳೆದ 1 ವರ್ಷಗಳಿಂದ ಅನುದಾನ ಇದ್ರು ಕೂಡ ಅಲ್ಲಿ ಶೌಚಾಲಯ ನಿರ್ಮಾಣವಾಗಿದ್ರು ಕೂಡ ಯಾಕೆ ಅದು ಇಲ್ಲಿವರೆಗೂ ಉದ್ಘಾಟನೆ ಆಗಿಲ್ಲ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಗುರು ಹಿರೇಮಠ್ ಡೀಟೇಲ್ಸ್ಗೆ.